ಸೊ ಅರ್ಧ ಬಂದಿದೀವ, ಅರ್ಧ ಎಷ್ಟು ಬಂದಿದೀವಿ. ಯಪ್ಪ ದೇವ್ರ, 575 ಸ್ಟೆಪ್ಸ್ ಹತ್ಬೇಕಂತೆ. ಹಾ, ಕುತ್ಕೋಬಾರ್ದ? ಅಯ್ಯೋ ದೇವ್ರೆ, ಏಯ್ ಅಲ್ವಾ, ಏನ್ ದುರಂಕಾರ. ವಿಡಿಯೋ ಕೊನೆಯಲ್ಲಿ ನಿಮಗೊಂದು ದೊಡ್ಡ ಸಸ್ಪೆನ್ಸ್ ಇದೆ. ನಮ್ಮ ಚಾನಲ್ನಲ್ಲಿ ಹೊಸ ಜರ್ನಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಕುರುಕ್ಷೇತ್ರ ಯುದ್ಧದ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಅರ್ಜುನ ಮತ್ತು ಕರ್ಣ ಮುಖಾಮುಖಿಯಾದಾಗ ಅರ್ಜುನನ ಬಾಣಕ್ಕೆ ಕರ್ಣನ ರಥ 25ರಿಂದ 30 ಅಡಿ ಹಿಂದೆ ಹೋಗ್ತಿತ್ತು. ಆದರೆ ಕರ್ಣ ಬಾಣ ಬಿಟ್ಟಾಗ ಅದೇ ಅರ್ಜುನನ ರಥ ಕೇವಲ 3ರಿಂದ 4 ಅಡಿ ಹಿಂದೆ ಮಾತ್ರ ಹೋಗ್ತಿತ್ತು. ಆದರೆ ಕೃಷ್ಣ ಭಲೇ ಕರ್ಣ ಅಂತ ಅಂದಾಗ ಅರ್ಜುನನಿಗೆ ಸ್ವಲ್ಪ ಒಂದು ಜೆಲೆಸಿ ಫೀಲಿಂಗ್ ಬಂತು. ಅದಕ್ಕೆ ಕೃಷ್ಣ ಹೇಳಿದ್ದು, ಅರ್ಜುನ, ನಿನ್ನ ರಥದ ಮೇಲೆ ಧ್ವಜವಾಗಿ ಹನುಮಂತನಿದ್ದಾನೆ, ಸಾರಥಿಯಾಗಿ ನಾನಿದ್ದೇನೆ ಮತ್ತು ಇದು ಇಂದ್ರನ ಐರಾವತದ ರಥ. ಇಷ್ಟೆಲ್ಲ ದೈವಶಕ್ತಿಗಳಿದ್ದರೂ ಕರ್ಣ ನಿನ್ನ ರಥವನ್ನು 3ರಿಂದ 4 ಅಡಿ ಹಿಂದೆ ನೂಗ್ತಾ ಇದ್ದಾನೆ ಅಂತಂದರೆ ಅವನ ಶಕ್ತಿ ಎಷ್ಟಿರಬೇಕು ಹೇಳು. ಯಾವ ಹನುಮಂತ ಇಡೀ ಅರ್ಜುನನ ರಥ ಅಳ್ಳಾರ್ದಂಗೆ ಕಾಪಾಡ್ತಾ ಇದ್ದಾರೋ ಅದೇ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಎಳ್ನೀರು, ಇಲ್ಲಿ ನೋಡಿ ಹುಡುಗ. ಮೇಡಮ್ ಈ ಕಡೆ ಬನ್ನಿ. ನೋಡಿ ಎಳ್ನೀರು. ಸೊ ಮೇಡಮ್ ಕೊಚ್ಕೊಟ್ರು. ಸಾರ್ ಹಿಂಗಡೆ ನೋಡಿ, ಸಾರ್ ನಮಗೆ ಫೋನ್ಪೇ ಕೊಟ್ಟರು. ಎಳ್ನೀರು ಮಾತ್ರ ಸೂಪರ್ ಆಗಿದೆ. ನೀವು ಬನ್ನಿ, ಅಂಜನಾದ್ರಿ ಬೆಟ್ಟ ಹೋಗೋ ಕಡೆ ರೋಡಲ್ಲಿ ಇಲ್ಲೇ ಇದೆ, ನಿಮಗೆ ಲೆಫ್ಟಲ್ಲಿ ಸಿಗುತ್ತೆ. ಸ್ವಾಗತ ಸುಸ್ವಾಗತ ಅಂಜನಾದ್ರಿ ಬೆಟ್ಟ. ಸೊ ಸ್ಟ್ರೀಟ್ ಸ್ಟಾರ್ಟಿಂಗ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ನೋಡ್ಬೋದು ಫುಲ್ ಬ್ಯುಸಿ ಸ್ಟ್ರೀಟು. ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಎಲ್ಲ ಆಂಜನೇಯ ಸ್ವಾಮಿನ ಆ ಕಡೆ ಈ ಕಡೆ ಲೆಫ್ಟು ರೈಟು ಎಲ್ಲ ನೇತಾಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಆರೆಂಜ್ ಅಂಡ್ ಆರೆಂಜ್ ಫುಲ್ ಹಬ್ಬ. ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ. ಈ ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಅಲ್ಲೇ ನೋಡಿ ಒಂದು ಅದ್ಭುತವಾದ ಒಂದು ಕೆನಲ್ ಹರಿತಾ ಇದೆ. ಸೊ ಈ ಕಡೆಯಿಂದ ಇಲ್ಲಿಂದ ಬಂದು ಈ ಕಡೆ ಹೋಗ್ತಾ ಇದೆ. ಸೊ ಕೆನಲ್ಲು. ಸೊ ಆರ್ಚಿನ ಒಡೆ ಎಂಟ್ರಿ ಆಗಿದ್ದೀವಿ. ವಾವ್. ಸೊ ಎಂಟ್ರೆನ್ಸ್ ಅಲ್ಲಿ ನಿಮ್ಗೊಂದು ಸೂಪರ್ ಒಂದು ರಾಮನ ವಿಗ್ರಹ ಇದೆ, ನೋಡೋಣ ಬನ್ನಿ. ಶ್ರೀರಾಮ ಬಂದು ನಿಮ್ಮನ್ನ ಆಂಜನೇಯ ಸ್ವಾಮಿಯ ಜನ್ಮಸ್ಥಳಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ನೋಡಿ ಜನ ಎಲ್ಲ ಹಿಂದೆ ಮುಂದೆ ಅಂತ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ದಾರೆ. ಸಖತ್ತಾಗಿದೆ, ನಂಗಂತೂ ಬಹಳ ಇಷ್ಟ ಆಯ್ತು. ಬನ್ನಿ ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ. ನಾವೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿದ್ದೀವಿ. ಆನೆಗುಂದಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಈ ಅಂಜನಾದ್ರಿ. ಸಮುದ್ರ ಮಟ್ಟದಿಂದ ಆಲ್ಮೋಸ್ಟ್ 516 ಮೀಟರ್ಸ್ ಹೈಟಲ್ಲಿದೆ ಈ ಬೆಟ್ಟ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮಾಯಣ ಕಾಲದಿಂದನೂ ಪೌರಾಣಿಕ ಕಿಷ್ಕಿಂಧ ಸಾಮ್ರಾಜ್ಯದ ವೆರಿ ಇಂಪಾರ್ಟೆಂಟ್ ಪುಣ್ಯಕ್ಷೇತ್ರವಿದು. ಏನೋ ಮ್ಯಾಕ್ಸಿಮಮ್ 100 ಮೆಟ್ಲು ಹತ್ತಿರ್ತೀನೇನೋ. ಫುಲ್ಲು ಬೇವತ್ತು ಅಪ್ಪ, ಕಾಲೆಲ್ಲ ಸೇದ್ಕೊಂಡ್ಬಿಟ್ಟಿದ್ದಾವೆ. ವಾನರ ವೀರ ಕೇಸರಿಯ ಪತ್ನಿಯಾದ ಅಂಜನಾದೇವಿ ಇಲ್ಲಿದ್ದಿದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಅಂತ ಹೆಸರು ಬಂತು. ನಿಮ್ಗೆ ಗೊತ್ತಿತ್ತಾ? ಅಪ್ಪ ಬಾಯೆಲ್ಲ ಒಣಗ್ತಾ ಇದ್ದಾವೆ. ಸೊ ಅರ್ಧ ಬಂದಿದೀವ, ಅರ್ಧ ಎಷ್ಟು ಬಂದಿದೀವಿ. ಯಪ್ಪ ದೇವ್ರೆ, ಅರ್ಧಕ್ಕಿಂತ ಜಾಸ್ತಿ ಬಂದಿದೀವಂತೆ. ಈ ಬೆಟ್ಟದ ಟಾಪ್ ತಲುಪೋದಕ್ಕೆ 575 ಸ್ಟೆಪ್ಸ್ ಹತ್ಬೇಕಂತೆ. ಬನ್ನಿ ಹತ್ತೋಣ. ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ಡಿಸ್ಟಿಕ್ ಕಡೆಯಿಂದನೂ ಜನ ನೋಡಿದೆ. ಕೇರಳ, ತಮಿಳ್ನಾಡು, ಮಹಾರಾಷ್ಟ್ರ, ಡೆಲ್ಲಿ, ರಾಜಸ್ಥಾನ್ ಕಡೆಯಿಂದನೂ ಜನ ಬರ್ತಾರದು ನೋಡಿದೆ ನಾನು. ಜೈ ಶ್ರೀರಾಮ್. ನೋಡಿ ಒಂದಿಷ್ಟೇ ಎಷ್ಟಿದೆ ಇದ್ರಲ್ಲಿ. ಹೌದಾ? ಹಾ, ಕುತ್ಕೋಬಾರ್ದ? ಅಯ್ಯೋ ದೇವ್ರೆ, ಅವನೋ ಬಂದು ಹೋಗ್ಬೇಡ ಬೇಗ ಕುತ್ಕೋ, ಯಾಕಂದ್ರೆ ಬಾಗ್ಲು ಮುಚ್ತಾ ಇದ್ದಾರೆ ಅಂತ ಅಂದ. ಬಂದು ಕುತ್ಕೋಬೇಡ ಅಂತ ಅಂದ. ಜನ ಇಳಿಯೋರು ಬಂಡೆ. ಫೈನಲ್ ಆಗಿ ತುದಿ ಕಾಣಿಸ್ತಿದೆ ನನಗೆ.
ಗೈಸ್ ಫೈನಲಿ ಟಾಪಿಗೆ ಬಂದ್ವಿ ಅಂತ ಕಾಣಿಸುತ್ತೆ. ಹನುಮಂತನ ದರ್ಶನ ಮಾಡೋಣ ಇವಾಗ. ನಿಮಗೋಸ್ಕರ ವಿಡಿಯೋ ಪ್ರಾಹಿಬಿಟೆಡ್ ಏರಿಯಾದಲ್ಲಿ ಕೂಡ ಹನುಮಂತನ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ. ನೀರ್ ಮೇಲೆ ತೇಲ್ತಾ ಇರುವ 25 kg ಕಲ್ಲು ತಾಯಿ ಅಂಜನಾದ್ರಿಯ ಮೂರ್ತಿ. ತುಂಬ ಪ್ರಯತ್ನ ನಂತರ ಫೈನಲ್ ಆಗಿ ನನಗೆ ರಿಯಲ್ ಹನುಮಂತನ ದರ್ಶನ ಆಯ್ತು. ಹನುಮಂತ ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಇದು ಬೇರೆ ಯಾರೋ ಇರ್ಬೇಕು. ಇದು ಅವನಲ್ಲ, ಅವಳು. ಅಲ್ವಾ? ಏನ್ ದುರಂಕಾರ. ನೋಡ್ರಿ ನೋಡ್ರಿ ಅದ್ಭುತ ನೋಡ್ರಿ. ಸೊ ನಮ್ಮ ಒಂದು ಫಾರಿನ್ ವಿಸಿಟರ್ ಇದಾವೆ. ಸೊ ಹಾಯ್, ಯೋರ್ ಗುಡ್ ನೇಮ್? Hi, my name is Kalen. ಹಾಯ್ Kellen. Kellen, what is the purpose of visiting Hampi, Kellen? To experience this beauty. Look all around us. Nice, no? It's amazing. So I guess you have a buddy next to you. So what is his name? This fact you have to ask him. Sagar. So I have Sagar and Kellen. So Kellen is from Ireland and Sagar ಎಲ್ಲಿಂದ ಸಾಗರ್ ನೀನು? ಸಾಗರ್ ಬಾಗಲಕೋಟೆಯಿಂದ. ಸೊ ನನ್ನ ಹಿಂದೆ ಸುಮಾರು ಜನ ಇದ್ದಾರೆ. ಸರ್ ನಿಮ್ಗೆಲ್ಲ ಗೊತ್ತಿದ್ಯಾ 7 ವಂಡರ್ಸ್ ಆಫ್ ವರ್ಲ್ಡ್ ಇದೆ ಅಂತ ಹೇಳಿ? ಅದೇ ರೀತಿ 7 ವಂಡರ್ಸ್ ಆಫ್ ಕರ್ನಾಟಕ ಕೂಡ ಇದೆ. ಅಂಜನಾದ್ರಿಯ ಈ ಸೂರ್ಯಾಸ್ತದ ಜೊತೆಗೆ ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಒಂದು ಹೊಸ ಬೆಂಕಿ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಅದೇ ಕರ್ನಾಟಕದ 7 ಅದ್ಭುತಗಳು, 7 ವಂಡರ್ಸ್ ಆಫ್ ಕರ್ನಾಟಕ. ಕರುನಾಡಿನ ಮೂಲೆ ಮೂಲೆಗೆ ಹೋಗಿ ಹೊಸ ಇತಿಹಾಸ ಹುಡುಕೋದೆ ಈ ಸೀರೀಸ್. ಹಾಗಾದರೆ ನಮ್ಮ ಮೊದಲನೇ ಅದ್ಭುತ ಯಾವುದು ಅಂತ ಗೆಸ್ ಮಾಡ್ತೀರಾ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆ ಸಸ್ಪೆನ್ಸ್ನ ರಿವೀಲ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿ ಕಾಯ್ತಾ ಇರಿ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಬೆಟ್ಟದಿಂದ ಕೆಳಗಡೆ ಇಳಿದಿದ್ದಾಯ್ತು. ಹತ್ತೋದು ಎಷ್ಟು ಕಷ್ಟನೋ, ಇಳಿಯೋದು ಅಷ್ಟೇ ಭಯಂಕರವಾಗಿದೆ. ಸ್ವಲ್ಪ ಸ್ಲಿಪ್ ಆಯ್ತು ಅಂತ ಅಂದ್ರೆ ಕೆಳಗಡೆ ಉಳಿ ಮುಟ್ಟೆ ತರ ಬಿದ್ದಂಗೆ. ನೋಡಿ ನಮ್ಮ ಸಾಗರ್, ನಮ್ಮ ಸಬ್ಸ್ಕ್ರೈಬರ್ ಸಾಗರ್ ಬಂದಿದ್ದಾರೆ. ಜೈ ಶ್ರೀರಾಮ್! ಸೊ ಸೈನಿಂಗ್ ಆಫ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲವರೆಗೂ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್.